ಸಮಗ್ರ ಕರ್ನಾಟಕ ಉಪಾಧ್ಯಾಯರ ಪ್ರಗತಿಪರ ಸಂಘದ ವತಿಯಿಂದ 2024ರ ಜನವರಿ ತಿಂಗಳಲ್ಲಿ ಸ್ಕೂಪ್ಸ್ ಸೌಹಾರ್ದ ಸಹಕಾರಿ ಬ್ಯಾಂಕ್ ಸ್ಥಾಪಿಸಲಾಗುವುದು ಅಂತ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷೆ ಸಾವಿತ್ರಿ ಎಸ್ ಪಾಟೀಲ್ ಅವರು ತಿಳಿಸಿದರು. ಕಮಲಾಪುರ ಪಟ್ಟಣದ ರೇವಣಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ಸಮಗ್ರ ಕರ್ನಾಟಕ ಉಪಾಧ್ಯಾಯರ ಪ್ರಗತಿಪರ ಸಂಘದ ಕಮಲಾಪುರ ತಾಲೂಕು ಘಟಕ ಉದ್ಘಾಟನೆ ಹಾಗೂ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಸೌಹಾರ್ದ ಸಹಕಾರಿ ನಿಯಮಗಳ ಅನುಸಾರ ಸ್ಥಾಪಿಸಲಾಗುವ ಈ ಬ್ಯಾಂಕ್ 1,000 ಜನರ ಸದಸ್ಯರನ್ನು ಒಳಗೊಂಡಿರುತ್ತದೆ. ಹಣಕಾಸಿನ ವಿಷಯದಲ್ಲಿ ಸ್ಕೂಪ್ ಸ್ವಾಯತ್ತತೆ ಸದಸ್ಯರಿಗೆ ನೆರವು ಜೊತೆಗೆ ಸಾಮಾಜಿಕ ಸೇವೆಗೆ ಸಹಕಾರಿಯಾಗಲಿದೆ ಅಂತ ಹೇಳಿದರು. 11 ಇಲಾಖೆಯ ನೌಕರರು ಈ ಸಂಘದ ಸದಸ್ಯರಿದ್ದಾರೆ. ಶಿಕ್ಷಣ, ಸೇವೆ, ಶಿಸ್ತು, ಸಂಘಟನೆ, ಅನಂತರ ಸನ್ಮಾನ ಸ್ಕೂಪ್ನ ಮೂಲ ಉದ್ದೇಶವಾಗಿದೆ. ಶಿಕ್ಷಕರ ಹಿತ ಕಾಪಾಡುವುದು ಜೊತೆಗೆ ನಮ್ಮ ಸಂಘದ ಬೆಳವಣಿಗೆ ಸುರೇಶ್ ಸಜ್ಜನ್ ಕೊಡುಗೆ ಅಪಾರವಾಗಿದೆ. ಇವರನ್ನ ಪದವೀಧರರ ಕ್ಷೇತ್ರದಿಂದ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಆಯ್ಕೆ ಮಾಡಬೇಕು ಅಂತ ಹೇಳಿದರು. ಕಲ್ಯಾಣ ಕರ್ನಾಟಕ ಶಿಕ್ಷಕರ ಹಾಗೂ ಪದವೀಧರರ ಕಲ್ಯಾಣಾಭಿವೃದ್ಧಿ ಸಂಘದ ಅಧ್ಯಕ್ಷೆ ಸುರೇಶ್ ಆರ್ ಸಜ್ಜನ್ ಅವರು ಮಾತನಾಡಿ, ಪ್ರಶಸ್ತಿಗಳು ಜವಾಬ್ದಾರಿಯನ್ನು ಹೆಚ್ಚಿಸುತ್ತವೆ. ಸಹಕಾರಿ ಕ್ಷೇತ್ರದಲ್ಲಿ ಮೂಲಗ್ರಹ ಪ್ರಗತಿ ಸಾಧಿಸಲಾಗುತ್ತಿದೆ ಅಂತ ತಿಳಿಸಿದ್ದು, ರೈತರಿಗೆ ಸಾಲ ಒದಗಿಸುವ ಜೊತೆಗೆ ನೌಕರಸ್ಥರಿಗೆ ಜ್ಯೋತಿ ಸಂಜೀವಿನಿ ಆರೋಗ್ಯ ವಿಮೆ ಡಿಜಿಟಲ್ ಕಾರ್ಡ್ ವಿತರಿಸಲಾಗುತ್ತಿದೆ. ಶಿಕ್ಷಕರೆಲ್ಲರೂ ಜ್ಯೋತಿ ಸಂಜೀವಿನಿ ಕಾರ್ಡ್ ಪಡೆಯಬೇಕು ಮತ್ತು ಸಮಾಜ ಸೇವೆ, ನವೀನ ಪ್ರಯೋಗಗಳ ಮೂಲಕ ಅಭಿವೃದ್ಧಿಗೆ ಸಹಕರಿಸುವವರು ನಿಮ್ಮ ಪ್ರತಿನಿಧಿಯಾಗಬೇಕು ಅಂತ ಹೇಳಿದರು. ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಕಲಬುರಗಿ ಫ್ಯಾಮಿಲಿ ರೆಸ್ಟೋರೆಂಟ್. ರುಚಿಯಾದ ಊಟ ಸೇವಿಸಲು ಒಮ್ಮೆ ಭೇಟಿ ನೀಡಿ. ಹುಮ್ನಾಬಾದ್ ಮೇನ್ ರೋಡ್, ಮದರ್ ತೆರೇಸಾ ಆಸ್ಪತ್ರೆ ಎದುರುಗಡೆ, ಕಲಬುರಗಿ. ಮೊಬೈಲ್ ನಂಬರ್ 9901675156. ಶಾಲೆಯನ್ನು ನೀಡಿರುವ ಸುರೇಶ್ ಸಜ್ಜನ್ ಸರೋದಿಗೂ ಹಾಗೂ ಪರಮ ಪೂಜ್ಯರಿಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ವ್ಯಕ್ತಿಗಳನ್ನ ಮತ್ತೊಮ್ಮೆ ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ಅವರಿಗೆ ಅಭಿನಂದನೆ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಚಿರಂಜೀವಿ ನಾಗೇಶ್ ಸಂಜಯ್ ವೆಂಕಟೇಶ್ವರಿಗೆ ನಮ್ಮ ಹೋಗ್ರಿ ಸರ್ ಅವರು ಪರಮೇಶ್ವರ್ ಹೋಗ್ರಿ ಸರ್ ಅವರಿಗೆ ಸನ್ಮಾನವನ್ನ ಮಾಡಬೇಕೆಂದು ಕೇಳ್ಕೊಳ್ತಿದ್ದೀನಿ.
ಸಹಾಯಕ ಪ್ರಾಧ್ಯಾಪಕರು ಅರ್ಥಶಾಸ್ತ್ರ ವಿಭಾಗ ಕಮಲಾಪುರ ಸರ್ ಅವರು ವೇದಿಕೆ ಮೇಲೆ ಹಾಕಿದ್ದಾಗಬೇಕು. ಅದೇ ರೀತಿಯಾಗಿ ಐಟರಿ ವಿಭಾಗದಲ್ಲಿ ಪ್ರಸನ್ನ ಜಗದೀಶ್ ಸರ್ PSO